ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಮ ಒಂದು ಮೊಬೈಲ್ ಏನಾದರೂ ಬೇಗ ಬೇಗ ಚಾರ್ಜ್ ಖಾಲಿ ಆಗ್ತಿದ್ರೆ, ನಿಮ್ಮ ಒಂದು ಫೋನ್ನಲ್ಲಿ ಚಾರ್ಜ್ ಬೇಗನೆ ಖಾಲಿ ಆಗ್ತಿದ್ರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಸೆಟ್ಟಿಂಗ್ಸ್ಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಸೆಟ್ಟಿಂಗ್ಸ್ಗಳನ್ನು ನೀವೇನಾದರೂ ಮಾಡಿಕೊಂಡ್ರೆ ನಿಮ್ಮ ಒಂದು ಫೋನ್ನಲ್ಲಿ ಚಾರ್ಜ್ ಬೇಗ ಬೇಗ ಖಾಲಿ ಆಗೋದು ಕಡಿಮೆ ಆಗುತ್ತೆ ಸ್ನೇಹಿತರೆ. ನಿಮ್ಮ ಒಂದು ಫೋನ್ ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿ ಟೈಮ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ್ಯಾವ ಸೆಟ್ಟಿಂಗ್ಸು ಏನಂತ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ತುಂಬಾ ಸಿಂಪಲ್ ಸೆಟ್ಟಿಂಗ್ಸ್ಗಳಿರುವಂಥದ್ದು, ತುಂಬಾ ಸಿಂಪಲ್ ಸ್ಟೆಪ್ಸ್ಗಳ ಮೂಲಕ ಆ ಒಂದು ಸೆಟ್ಟಿಂಗ್ಸ್ಗಳನ್ನು ಮಾಡ್ಕೊಂಡ್ರೆ ಸಾಕು. ನಿಮ್ಮ ಒಂದು ಫೋನನ್ನು ನೀವು ಆರಾಮಾಗಿ ಒಂದಿನ ಕಂಪ್ಲೀಟ್ ಆಗಿ 1.5 ದಿನದವರೆಗೂ ನೀವು ಆರಾಮಾಗಿ ನಿಮ್ಮ ಒಂದು ಮೊಬೈಲನ್ನು ಯೂಸ್ ಮಾಡ್ಕೋಬಹುದು. ಈ ಒಂದು ಸೆಟ್ಟಿಂಗ್ಸ್ಗಳನ್ನು ಮಾಡ್ಕೊಂಡ್ರೆ ನಿಮ್ಮ ಒಂದು ಫೋನ್ ಮೊದಲು 12ರಿಂದ 14 ಗಂಟೆ ಬರ್ತಿದ್ರೆ 18 ಗಂಟೆವರೆಗೂ ನಿಮ್ಮ ಒಂದು ಫೋನ್ ಬ್ಯಾಟ್ರಿ ಬ್ಯಾಕಪ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಯಾವ್ಯಾವ ಸೆಟ್ಟಿಂಗ್ಸ್ ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲಪ್ಪ ಅಂದ್ರೆ ಇದೇ ತರ ಒಂದು ರೆಗ್ಯುಲರ್ ಆಗಿ ವಿಡಿಯೋಸ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ನಿಮ್ಮ ಒಂದು ಫೋನ್ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ನಲ್ಲಿ ರೀಸೆಟ್ ಅಂತ ಸರ್ಚ್ ಮಾಡಿ. ರೀಸೆಟ್ ಅಂತ ಸರ್ಚ್ ಮಾಡಿದಾಗ ರೀಸೆಟ್ ಆಲ್ ಸೆಟ್ಟಿಂಗ್ಸ್ ಅಂತ ಒಂದು ಬಂದಿರುವಂಥದ್ದು. ರೀಸೆಟ್ ಆಲ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ರೀಸೆಟ್ ಆಲ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಮ ಒಂದು ಫೋನ್ ಪಾಸ್ವರ್ಡ್ ಅನ್ನ ಎಂಟರ್ ಮಾಡ್ಕೊಂಡ್ಬಿಟ್ಟು ರೀಸೆಟ್ ಆಲ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಒಂದು ಸೆಟ್ಟಿಂಗ್ಸ್ ಗಳನ್ನ ರೀಸೆಟ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಫೋನ್ ಬ್ಯಾಟ್ರಿ ಬ್ಯಾಕಪ್ ಇನ್ನು ಜಾಸ್ತಿ ಟೈಮ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಇದರಿಂದ ನಿಮ್ಮ ಒಂದು ಫೋನ್ ನಲ್ಲಿ ಯಾವುದೇ ಡಾಟಾ ಲಾಸ್ ಆಗೋದಿಲ್ಲ, ಯಾವುದೇ ಒಂದು ಡಾಟಾ ಡಿಲೀಟ್ ಆಗೋದಿಲ್ಲ. ಫೋನ್ ಆಸ್ ಇಟ್ ಈಸ್ ಇರುತ್ತೆ. ಆದ್ರೆ ಏನಾದರೂ ನಿಮ್ಮ ಒಂದು ಫೋನ್ ಅಲ್ಲಿ ಜಾಸ್ತಿ ಸೆಟ್ಟಿಂಗ್ಸ್ ಇದ್ರೆ ಅದೆಲ್ಲ ರೀಸೆಟ್ ಆಗಿ ನಾರ್ಮಲ್ ಸೆಟ್ಟಿಂಗ್ ಆಗೋ ತರ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಒಂದು ಫೋನ್ ನಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಅಬೌಟ್ ಫೋನ್ ಅಂತ ಒಂದು ಆಪ್ಷನ್ ಇರುತ್ತೆ. ನಿಮ್ಮ ಒಂದು ಫೋನ್ ನಲ್ಲಿ ಅಬೌಟ್ ಫೋನ್ ಸಿಗ್ಲಿಲ್ಲಪ್ಪ ಅಂದ್ರೆ ಇಲ್ಲಿ ಮೇಲ್ಗಡೆ ಅಬೌಟ್ ಫೋನ್ ಅಂತ ಸರ್ಚ್ ಮಾಡಿ. ಅಬೌಟ್ ಫೋನ್ ಅಂತ ಸರ್ಚ್ ಮಾಡಿಬಿಟ್ಟು ಇಲ್ಲಿ ಸಾಫ್ಟ್ವೇರ್ ಇನ್ಫಾರ್ಮೇಶನ್ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬಿಲ್ಡ್ ನಂಬರ್ ಮೇಲೆ 7 ಸಲ ಟ್ಯಾಪ್ ಮಾಡಿ. 7 ಸಲ ಟ್ಯಾಪ್ ಮಾಡಿದಾಗ ಮತ್ತೆ ನಿಮ್ಮ ಒಂದು ಫೋನ್ ಲಾಕ್ ಕೇಳುತ್ತೆ ಸ್ನೇಹಿತರೆ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ಪಾಸ್ವರ್ಡ್ ಅನ್ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಇವಾಗ ಯು ಆರ್ ನೌ ಎ ಡೆವಲಪರ್ ಅಂತ ಬಂದಿರುವಂತದ್ದು. ಇಲ್ಲಿ ಮತ್ತೆ ಬ್ಯಾಕ್ ಬಂದು ಡೆವಲಪರ್ ಅಂತ ಸರ್ಚ್ ಮಾಡಿ. ಡೆವಲಪರ್ ಆಪ್ಷನ್ ನಿಮಗೆ ಎನೇಬಲ್ ಆಗುತ್ತೆ ಸ್ನೇಹಿತರೆ. ಡೆವಲಪರ್ ಆಪ್ಷನ್ಸ್ ಇಲ್ಲಿ ನಿಮಗೆ ಸ್ಟಾರ್ಟ್ ಆಗುತ್ತೆ. ಒಂದ್ಸಲ ಫೋನ್ ಸೆಟ್ಟಿಂಗ್ಸ್ ಅನ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ನಲ್ಲಿ ಡೆವಲಪರ್ ಆಪ್ಷನ್ ಅಂತ ಸರ್ಚ್ ಮಾಡಿ. ಡೆವಲಪರ್ ಆಪ್ಷನ್ಸ್ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ಡೆವಲಪರ್ ಆಪ್ಷನ್ ಅಲ್ಲಿ ಒಂದು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಡೆವಲಪರ್ ಆಪ್ಷನ್ಸ್ ಅಲ್ಲಿ ಒಂದು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಡೆವಲಪರ್ ಆಪ್ಷನ್ ಯಾವ ತರ ಎನೇಬಲ್ ಮಾಡ್ಕೊಳ್ಳೋದಂತ ಇನ್ನೊಂದ್ಸಲ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮ್ಮ ಒಂದು ಫೋನ್ ನಲ್ಲಿ ಅಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸಾಫ್ಟ್ವೇರ್ ಇನ್ಫಾರ್ಮೇಶನ್ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಬಿಲ್ಡ್ ನಂಬರ್ ಮೇಲೆ 7 ಸಲ ಟ್ಯಾಪ್ ಮಾಡಿ. 7 ಸಲ ಟ್ಯಾಪ್ ಮಾಡಿದಾಗ ಡೆವಲಪರ್ ಆಪ್ಷನ್ ಎನೇಬಲ್ ಆಗುತ್ತೆ. ಮತ್ತೆ ಸೆಟ್ಟಿಂಗ್ಸ್ ಅನ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ನಲ್ಲಿ ಡೆವಲಪರ್ ಆಪ್ಷನ್ಸ್ ಅಂತ ಸರ್ಚ್ ಮಾಡಿ. ಈ ಒಂದು ಡೆವಲಪರ್ ಆಪ್ಷನ್ಸ್ ಅನ್ನ ಸರ್ಚ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡೆವಲಪರ್ ಆಪ್ಷನ್ಸ್ ಅಲ್ಲಿ ತುಂಬಾ ಆಪ್ಷನ್ಸ್ ಇರುವಂತದ್ದು, ಅತಿ ಹೆಚ್ಚು ಆಪ್ಷನ್ಸ್ಗಳು ಡೆವಲಪರ್ ಆಪ್ಷನ್ಸ್ ಅಲ್ಲಿ ಇರುವಂತದ್ದು. ಸ್ಲೋ ಆಗಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ. ಸ್ಲೋ ಆಗಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನಮಗೊಂದು ಆಪ್ಷನ್ ಕಾಣುತ್ತೆ, ವೈಫೈ ಸ್ಕ್ಯಾನ್ ಥ್ರೋಟ್ಲಿಂಗ್ ಅಂತ ಬಂದಿರುವಂಥದ್ದು. ರಿಡ್ಯೂಸಸ್ ಬ್ಯಾಟ್ರಿ ಡ್ರೈನ್ ಅಂಡ್ ಇಂಪ್ರೂವ್ಸ್ ನೆಟ್ವರ್ಕ್ ಪರ್ಫಾರ್ಮೆನ್ಸ್. ಇದನ್ನ ಆನ್ ಮಾಡ್ಕೊಂಡ್ರೆ ಸಾಕು. ನಿಮ್ಮ ಒಂದು ಫೋನ್ ಬ್ಯಾಟ್ರಿ ಏನಾಗುತ್ತೆ, ಡ್ರೈನ್ ಆಗೋದು, ಬೇಗ ಬೇಗ ಖಾಲಿ ಆಗೋದಾಗಿರ್ಬೋದು, ಹೀಟ್ ಆಗೋದಾಗಿರ್ಬೋದು, ನೆಟ್ವರ್ಕ್ ಇಶ್ಯೂ ಆಗಿರ್ಬೋದು, ಬ್ಯಾಟ್ರಿ ಪ್ರಾಬ್ಲಮ್, ನೆಟ್ವರ್ಕ್ ಇಶ್ಯೂ ಏನೇ ಇದ್ರೂ ಈ ಒಂದು ವೈಫೈ ಸ್ಕ್ಯಾನ್ ಥ್ರೋಟ್ಲಿಂಗ್ ಆನ್ ಮಾಡ್ಕೊಂಡ್ರೆ ಸಾಕು. ನಿಮ್ಮ ಒಂದು ಫೋನ್ ಬ್ಯಾಟ್ರಿ ಬ್ಯಾಕಪ್ ಇನ್ನೂ ಜಾಸ್ತಿ ಟೈಮ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಎಲ್ಲಪ್ಪ ಅಂದರೆ ಡೆವಲಪರ್ ಆಪ್ಷನ್ಸ್ ಅಲ್ಲಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮತ್ತೆ ಬ್ಯಾಕ್ ಬಂದ್ಬಿಟ್ಟು ನಿಮ್ಮ ಒಂದು ಸೆಟ್ಟಿಂಗ್ಸ್ ಅಲ್ಲಿ ಒಂದು ಬ್ಯಾಟ್ರಿ ಅಂತ ಒಂದು ಆಪ್ಷನ್ ಇರುತ್ತೆ. ಒಂದು ಬ್ಯಾಟ್ರಿದಲ್ಲಿ ಬ್ಯಾಟ್ರಿ ಸೇವರ್ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಎಲ್ಲ ಒಂದು ಮೊಬೈಲಲ್ಲಿ ಬ್ಯಾಟ್ರಿ ಸೇವರ್ ಆಪ್ಷನ್ ಕೊಟ್ಟಿರ್ತಾರೆ. ನೀವು ಅಷ್ಟು ಗೇಮಿಂಗ್ ಪರ್ಪಸ್ ಮೊಬೈಲ್ ಯೂಸ್ ಮಾಡಲ್ಲಪ್ಪ ಅಂದರೆ ಡೈಲಿ ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಈ ಥರ ಸೋಷಿಯಲ್ ಮೀಡಿಯಾಕ್ಕೆ ಮಾತ್ರ ನೀವು ಮೊಬೈಲ್ ಯೂಸ್ ಮಾಡ್ತೀರಪ್ಪ ಅಂದರೆ ಬ್ಯಾಟ್ರಿ ಸೇವರನ್ನು ಆನ್ ಮಾಡ್ಕೊಳ್ಳಿ. ಈ ಒಂದು ಬ್ಯಾಟ್ರಿ ಸೇವರನ್ನು ಆನ್ ಮಾಡ್ಕೊಂಡ್ಬಿಟ್ಟು ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಫೋನ್ನಲ್ಲಿ ಬ್ಯಾಟ್ರಿ ಸೇವರ್ ಆನ್ ಆಗುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಯಾವ್ಯಾವ ಆ್ಯಪ್ ಎಷ್ಟೆಷ್ಟು ಬ್ಯಾಟ್ರಿ ಯೂಸ್ ಮಾಡಿದೆ ಅಂತ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಅತಿ ಹೆಚ್ಚು ನಾನು ಯೂಟ್ಯೂಬ್, ಕ್ಯಾಶಲ್, ಸ್ನ್ಯಾಪ್ಚಾಟ್, ವಾಟ್ಸಪ್ ಈ ಥರ ಅತಿ ಹೆಚ್ಚು ಯೂಟ್ಯೂಬ್ ಮಾಡಿರುವಂಥದ್ದು. ಈ ಥರ ನಿಮ್ಮ ಒಂದು ಫೋನ್ನಲ್ಲಿ ಯಾವ ಒಂದು ಆ್ಯಪ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ. ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಯೂಸ್ ಆಗ್ತಿದ್ರೆ ಆ ಒಂದು ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಿಷ್ಟಾಗಿತ್ತು ಸ್ನೇಹಿತರೆ. ಫೋನ್ ಸೆಟ್ಟಿಂಗ್ಸಲ್ಲಿ ಯಾವ ಥರ ಒಂದು ಫೋನ್ ಬ್ಯಾಟ್ರಿಯನ್ನು ಸೇವ್ ಮಾಡ್ಕೊಳ್ಳೋದು, ನಿಮ್ಮ ಒಂದು ಫೋನ್ ಬ್ಯಾಟ್ರಿ ಬ್ಯಾಕಪ್ಪನ್ನು ಜಾಸ್ತಿ ಟೈಮ್ ಬರೋ ಥರ ಯಾವ ಥರ ಸೆಟ್ ಮಾಡ್ಕೊಳ್ಳೋದು ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಫೋನ್ ಡಿಸ್ಪ್ಲೇದಲ್ಲಿ ಯಾವ ಥರ ಒಂದು ಫೋನ್ ಬ್ಯಾಟ್ರಿ ಸೆಟ್ಟಿಂಗ್ಸ್ಗಳನ್ನು ಇರುತ್ತೆ,
ಫೋನ್ ಬ್ಯಾಟ್ರಿ ಬ್ಯಾಕಪ್ ಇನ್ನು ಜಾಸ್ತಿ ಮಾಡ್ಕೊಳ್ಳೋದು, ಡಿಸ್ಪ್ಲೇದಲ್ಲಿ ಒಂದಿಷ್ಟು ಸೆಟ್ಟಿಂಗ್ಸ್ ಇರುವಂಥದ್ದು, ಆ ಒಂದು ವಿಡಿಯೋ ಆಲ್ರೆಡಿ ಮಾಡಿರುವಂಥದ್ದು. ಇಲ್ಲಿ ಮೇಲ್ಗಡೆ ಐ ಕಾರ್ಡ್ ಕೂಡ ಹಾಕ್ತಾ ಇದ್ದೀನಿ, ಮತ್ತು ಎಂಡಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಒಂದ್ಸಲ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.